ಎಜಿ ನ್ಯೂಸ್ಗೆ ಸ್ವಾಗತ. ರಾಮದುರ್ಗ ಎಆರ್ಟಿಒ ಅಧಿಕಾರಿಯಾದ ಮಹದೇವಪ್ಪ ತಳವಾರ್ ಇವರು ವಾಹನಗಳ ಪರಿಶೀಲನೆ ಮಾಡುವ ವೇಳೆ ಮದ್ಯಪಾನ ಮಾಡಿ ಕಾರ್ಯನಿರ್ವಹಿಸುತ್ತಾ ಇರುವ ಅಧಿಕಾರಿಯು ಸಮವಸ್ತ್ರ ಬ್ಯಾಡ್ಜ್ ಇಲ್ಲದೆ ಕುಡಿದ ಅಮಲಿನಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಕಾನೂನು ಉಲ್ಲಂಘನೆ ಮಾಡುತ್ತಿದ್ದಾರೆ. ವಿಪರ್ಯಾಸ ಏನಪ್ಪಾ ಅಂದ್ರೆ ಕಾನೂನು ಉಲ್ಲಂಘನೆ ಮಾಡಿದವರಿಗೆ ದಂಡ ವಿಧಿಸುವ ಅಧಿಕಾರಿಗಳೇ ಕಾನೂನು ಉಲ್ಲಂಘನೆ ಮಾಡಿದ್ರೆ ಇವರಿಗೆ ಯಾವ ದಂಡ ವಿಧಿಸಬೇಕು ಅಂತ ಸ್ಥಳದಲ್ಲಿ ಇದ್ದ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ. ಇಂತಹ ಅಧಿಕಾರಿಗಳು ನಮ್ಮ ರಾಮದುರ್ಗದಲ್ಲಿ ಸೇವೆ ಸಲ್ಲಿಸಲು ಅರ್ಹರಲ್ಲ ಅಂತ ಸಾರ್ವಜನಿಕರು ಒತ್ತಾಯ ಮಾಡಿದ್ರು. ವಿಷಯ ತಿಳಿದು ರಾಮದುರ್ಗ ಪಟ್ಟಣಕ್ಕೆ ಬಂದ ಇಲಾಖೆ ಮೇಲಧಿಕಾರಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಾರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ನಿನ್ನೆ ನಿಮ್ಮ ಆರ್ಟಿಒ ಇನ್ಸ್ಪೆಕ್ಟರ್ ಸರ್ ಗಾಡಿ ವೆಹಿಕಲ್ಗಳು ಚೆಕ್ ಮಾಡಬೇಕಾದ್ರೆ ಸರಿಯಾಗಿ ಕೂಡ್ದು ಆನ್ ಡ್ರೆಸ್ ಮೇಲೆ ಚೆಕ್ ಮಾಡ್ತಾ ಇದ್ದಾರೆ ಮೇಡಮ್. ಡ್ರೆಸ್ನೂ ಇಲ್ಲ, ಬಟ್ ಬ್ಯಾಚ್ ಇಲ್ಲ, ಆಮೇಲೆ ಬಾಡಿ ಕ್ಯಾಮ್ರಾ ಇಲ್ಲ ಮೇಡಮ್. ಇಂಥದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದರೆ ಯಾವ ಥರ ಆ್ಯಕ್ಷನ್ ತೊಗೋತೀರಿ ಮೇಡಮ್? ಖಂಡಿತ ಸಾಧ್ಯವೇ ಇಲ್ಲ ಈ ಥರದ್ದೆಲ್ಲ ಮಾಡೋಕ್ಕೆ. ನಾವು ಯಾವಾಗಲೂ ಏನು ಹೇಳೋದು ಅಂತ ಹೇಳಿದ್ರೆ, when our inspector is on duty, he has to be in the uniform. ಅವ್ರದ್ದು ನೇಮ್ ಪ್ಲೇಟ್ ನೇಮ್ ಬ್ಯಾಡ್ಜ್ ಇರಬೇಕು. ಯಾಕೆಂದರೆ ಯಾರು ಮಾಡ್ತಿರೋದು ಅಂತ ಗೊತ್ತಾ. ಈಗ ಸಾರ್ವಜನಿಕರು ಯಾರಾದರೂ ಬಂತು ಅಂತ ಅನ್ನೋದಾದರೆ ಯಾರಿದು ಏನು ಅನ್ನೋದು ಗೊತ್ತಾಗಬೇಕು. ಅದಕ್ಕೋಸ್ಕರ ನಾವು ಅವ್ರ ಹೆಸರು ಇರೋದೊಂದು ಫಲಕ ಹಾಕೋಬೇಕು ಅಂತ ಹೇಳಿರೋದು. ಇರೋದು ನಾವು ಇದನ್ನು ಕೇಳೋದು ಮತ್ತು ಯೂನಿಫಾರ್ಮಲ್ಲಿ ಇರಬೇಕು. ನಮ್ಮ ಆಫೀಸ್ ವೆಹಿಕಲ್ ತೊಗೊಂಡು ಹೋಗಿರಬೇಕು. ಅದರಲ್ಲೇ ಮಾತ್ರ ಚೆಕಿಂಗ್ ಮಾಡಬೇಕು ಅಂತ ಇರೋದು. ಆ್ಯಕ್ಚುಲಿ ನಾನು ಇವತ್ತು ಸರ್ಪ್ರೈಸ್ ವಿಸಿಟ್ ಬಂದೆ ನಾನು ರಾಮದುರ್ಗಕ್ಕೆ ಆಫೀಸ್ ಇನ್ಸ್ಪೆಕ್ಷನ್ಗೆ ಅಂತ. ಸ್ವಲ್ಪ ಲೇಟ್ ಆಯಿತು, ನಾನು ಅಲ್ಲಿ ಟೆಂಪಲ್ಗೆ ಹೋಗಿ ಬಂದೆ. ಮತ್ತು ಇವತ್ತು ಬೆಳಿಗ್ಗೆ ಆಫೀಸ್ ಇದು ನನಗೆ, ಅದನ್ನೆಲ್ಲ ಮುಗಿಸಿ ನಾನು ಸವದತ್ತಿ ಟೆಂಪಲ್ಗೆ ಹೋಗ್ಬಿಟ್ಟು ಆಫೀಸಿಗೆ ಬಂದಿದ್ದು ತುಂಬ ಲೇಟ್ ಆಯಿತು. ಆವಾಗ ಊಟ ಮಾಡ್ತಾ ನಮ್ಮ ARTO ಅವರು ಈಗ ಈ ವಿಷಯ ಗಮನಕ್ಕೆ ತಂದರು. ನನಗೆ ನಿಲ್ಲಕ್ಕೆ ಬರ್ತಾ ಇಲ್ಲ ಮೇಡಮ್. ಅವರು ನಿನ್ನೆ ವೆಹಿಕಲ್ಗಳು ಚೆಕ್ ಮಾಡ್ತಾ ಇದ್ದಾರೆ, ಕೈ ತೋರಿಸಂತಾರೆ ಬಿಡಿಸ್ತಾರೆ. ಇಲ್ಲ, ನನಗಿದು ಭಾಳ ಆಘಾತ ಇದನ್ನು ಕೇಳಿ. ಈ ಥರದ್ದೆಲ್ಲ ನಮ್ಮಲ್ಲಿ ಇನ್ನು ಮುಂದೆ ಅದನ್ನೆಲ್ಲ ನಾವು ಇದು ಮಾಡೋಲ್ಲ. ಈಗ ನಾನು ಅದಕ್ಕೆ ವರದಿ ಕೇಳಿದ್ದೀನಿ. ಇವತ್ತು ನಾಳೆಯಲ್ಲಿ ಇವರು ನಾಳೆ ಒಂದು ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ನಮ್ಮ ಆಫೀಸರ್ಸ್ಗೆ ಮತ್ತು ಸ್ಟಾಫಿಗೆಲ್ಲ. ಬೆಳಗಾವಿಗೆ ಬರ್ತಾರೆ. ಬಹುಶಃ ಅದು ವರದಿ ನಾಳೆ ತರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ನಾಳಿದ್ದಂತೂ ನನಗೆ ವರದಿ ಬೇಕಂತ ಹೇಳಿದ್ದೀನಿ. ವರದಿ ಬಂದಮೇಲೆ ಖಂಡಿತ ನಾವು ಅದ್ರ ಮೇಲೆ ಏನು ಸ್ಟಿಂಜೆಂಟ್ ಆ್ಯಕ್ಷನ್ ಏನಿದೆ ಅದನ್ನು ತಗೋತೀವಿ. ನಮಗೂ ಈ ಥರದ್ದೆಲ್ಲ ನಾವು ಇದನ್ನು ಸಹಿಸೋದಿಲ್ಲ ಮೇಡಮ್. ರೀ ಇಲ್ಲೊಬ್ಬ ಇನ್ಸ್ಪೆಕ್ಟರ್ ಆ ಥರ ಚೆಕ್ ಮಾಡಬೇಕಾದ್ರೆ ಮೇಲಾಧಿಕಾರಿಗಳಲ್ಲೇ ಮುಂದಿದ್ರೆ ಆ್ಯಕ್ಷನ್ ತೊಗೋಬೇಕಲ್ಲ. ARTO ಸಾಹೇಬ್ರು ಅಲ್ಲೇ ಇದ್ದರು. ಅಲ್ಲ, ಅವರು ನನಗೇನು ಹೇಳಿದಂದರೆ, ಅವರು ಅಚಾನಕ್ಕಾಗಿ ಹೋಗಿದ್ದಾರೆ ಫೀಲ್ಡ್ಗೆ ಹೋಗಿದ್ದಾರೆ. ಫೀಲ್ಡ್ಗೆ ಹೋದವಾಗ ಈ ಥರದ್ದೆಲ್ಲ ಆಗ್ತಿರೋದು ಕಂಡು ಬಂದಿರುವಾಗ ಅವರಿಗೆ ಅದನ್ನು ಇಲ್ಲಿ ಈಗ ಚೆಕಿಂಗ್ ಮಾಡಿ ಇದು ಟೆಸ್ಟ್ ತೊಗೊಳೋದೆಲ್ಲ ನಿಲ್ಲಿಸಿ ಆ ಥರ ಎಲ್ಲ ತೊಗೋಬಾರ್ದು ಅಂತ ಹೇಳಿ ನಾನು ಅವ್ರನ್ನ ಕಳಿಸಿದೆ ಅಂತ ನನಗೆ. ಇಮಿಡಿಯೇಟ್ಲಿ ನಾವು ಅಲ್ಲಿ ಇದ್ದೀವಿ. ಇವರು ನಿಮ್ಮ ಸಾಹೇಬರು ಇದ್ದರು, ಮೆಡಿಕಲ್ ಚೆಕಪ್ ಮಾಡಿಸ್ ಅಂತ ಹೇಳಿದ್ರು. ಅವರು ಇಮಿಡಿಯೇಟ್ಲಿ ಮಾಡಿಸಿದ್ರೆ ಒಳ್ಳೇದಿತ್ತು. ನಮಸ್ಕಾರ ಸ್ನೇಹಿತರೆ, ನಾನು CM ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲಾ ವರ್ಗಾವಣೆ ಆಂದೋಲನಗೆ ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳಿದರೆ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೂಡಲೇ ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡೋದನ್ನು ಮುಖಾಂತರ ಅದರ ಜೊತೆಗೆ ಈ ಪ್ರೌಡ್ ಟು ಬಿ ಎ ಪೊಲೀಸ್ ಅನ್ನೋ ಸ್ಟಿಕ್ಕರು ನಾವು ಎಲ್ಲ ಕಡೆ, ಎಲ್ಲ ಆಟೋಗಳ ಮೇಲೆ, ಆಮೇಲೆ ಪ್ರತಿಯೊಂದು ಮನೆ ಮೇಲೆ, ಪ್ರತಿಯೊಂದು ವಾಹನದ ಮೇಲೆ, ಪ್ರತಿಯೊಂದು ಅಂಗಡಿಗಳಿಗೆ ಅಂಟಿಸೋ ಮುಖಾಂತರ ನಾವು ಪೊಲೀಸ್ನವರ ಬೆಂಬಲಕ್ಕಿದ್ದೀವಿ ಅನ್ನೋಂಥ ತೋರಿಸುವಂಥ ಸಮಯ ಬಂದಿದೆ. ಇದಕ್ಕೆ ನೀವು ಕೂಡ ಮೆಂಬರ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಈ ಕೂಡಲೇ ಯಂಗ್ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಪೊಲೀಸ್ನವರೇ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.